ಸರಿಯಾಗಿ ಮಳೆಯಾಗದೆ ಬೆಳೆಗಳು ಕಣ್ಮುಂದೆಯೇ ಒಣಗುತ್ತಿರುವುದನ್ನು ಕಂಡು ಕಂಗಾಲಾಗಿರುವ ವಿಜಯನಗರ ಜಿಲ್ಲೆಯ ಹೂವಿನಹಡಗಲಿ ತಾಲೂಕಿನ ಉತ್ತಂಗಿ ಗ್ರಾಮದ ರೈತರು ಹಾಗೂ ಸಮಸ್ತ ಗ್ರಾಮಸ್ಥರು ಮಳೆರಾಯನನ್ನು ಒಲಿಸಿಕೊಳ್ಳಲು ಮಂಗಳವಾರ ಕತ್ತೆಗಳ ಮದುವೆ ಮಾಡುವ ಮೂಲಕ ವಿಶಿಷ್ಟ ರೀತಿಯಲ್ಲಿ ಪ್ರಾರ್ಥನೆ ಸಲ್ಲಿಸಿದರು. ಆರ್.ಎಂ. ಪ್ರಕಾಶ್ ಶಾಸ್ತ್ರಿಗಳ ನೇತೃತ್ವದಲ್ಲಿ ಜರುಗಿದ ಈ ಕಾರ್ಯಕ್ರಮದಲ್ಲಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಕತ್ತೆಗಳ ಮೆರವಣಿಗೆ ನಡೆಸಿ ನಂತರ ಶಾಸ್ತ್ರೋಕ್ತವಾಗಿ ಮದುವೆ ಮಾಡಿಸಲಾಯಿತು. ಬಿಸಿಲಿನ ಬೇಗೆ, ನೀರಿಗಾಗಿ ಪರದಾಟ, ಪ್ರಸಕ್ತ ಸಾಲಿನಲ್ಲಿ ವಾಡಿಕೆಯಂತೆ ಮಳೆಯಾಗದ ಹಿನ್ನೆಲೆಯಲ್ಲಿ ಹೊಲದಲ್ಲಿ ಇದ್ದ ಪೈರುಗಳು ಬಾಡಿ ಒಣಗುತ್ತಿದ್ದು ರೈತರು ಕಣ್ಣೀರು ಹಾಕುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಜೊತೆಗೆ ಕುಡಿಯುವ ನೀರಿಗೂ ಅಭಾವ ತಲೆದೋರಿದ್ದು ಜಾನುವಾರುಗಳಿಗೂ ಹಾಗೂ ಸಮಸ್ತ ಜೀವರಾಶಿಗಳಿಗೆ ಸಂಕಷ್ಟ ಎದುರಾಗಿದೆ. ಮಳೆ ಇಲ್ಲದೆ ಪೈರುಗಳು ಕಣ್ಮುಂದೆಯೇ ಒಣಗಿ ಹೋಗುತ್ತಿರುವುದು ಎದೆ ಸೀಳುವಂತಿದೆ. ವರುಣ ದೇವ ಹಾಗೂ ಗಂಗೆ ಒಲಿದು ಭೂಮಿಗೆ ಇಳಿದು ಬಂದರೆ ಮಾತ್ರ ಸಮಸ್ತ ಜೀವರಾಶಿಗಳು ಉದ್ಧಾರವಾಗಲು ಸಾಧ್ಯ. ಪರಮಾತ್ಮನು ಶಾಂತನಾಗಿ ನಾಡಿಗೆ ಉತ್ತಮ ಮಳೆ ತರಲಿ ಎಂದು ಈ ಆಚರಣೆ ಮಾಡಿದ್ದೇವೆ. ಉತ್ತಂಗಿ ಗ್ರಾಮದ ರೈತರು, ಮುಖಂಡರು, ಊರಿನ ಜನರಿಂದ ಸಾಥ್. ಈ ಸಾಂಪ್ರದಾಯಿಕ ಹಾಗೂ ಶ್ರದ್ಧಾ ಭಕ್ತಿಯ ಕಾರ್ಯಕ್ರಮದಲ್ಲಿ ಗ್ರಾಮದ ಗುರು ಹಿರಿಯರು, ಯುವಕರು, ಮಹಿಳೆಯರು ಹಾಗೂ ಮುದ್ದು ಮಕ್ಕಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಿದರು. ವರದಿ ಮಂಜುನಾಥ್ ಕೆ, ಉತ್ತಂಗಿ. ಸ್ವಲ್ಪ ಈ ಕಡೆ ಸಾಕ ನಾನು ಬಿಡ ನನ್ನ ಮುಂದೆ ಕಾಮ यार आगड़ी निकल ಮುಂದೆ ಮುಂದೆ ಬಡ ಬಡ ಹುಡುಗ ಶ್ರೀ ಸದ್ಗುರು ಮಹಾದೇವತಾತಾಯ ನಮಃ. ಇವತ್ತಿನ ಶುಭ ಮಂಗಳವಾರದ ದಿವಸದಂದು ವಿಜಯನಗರ ಜಿಲ್ಲಾ ಹೂವಿನಹಡಗಲಿ ತಾಲೂಕು ಉತ್ತಂಗಿ ಗ್ರಾಮದಲ್ಲಿ ಗಾಂಧಾರಿ ಮಹಾ ವಿವಾಹವನ್ನು ನೆರವೇರಿಸಿದ್ದೇವೆ. ಈ ಒಂದು ಗಾಂಧಾರಿ ಅಂತಕ್ಕಂಥದ್ದು ಯಾವ ರೀತಿಯಾಗಿ ಗಾಂಧಾರಿ ಒಂದು ವಿವಾಹವನ್ನು ಮಾಡಬೇಕಂತ ಬಂತಂದರೆ, ಇಂದಿನ ಒಂದು ಪುರಾಣಗಳಲ್ಲಿ ಏನು ಹೇಳ್ತಾರೆ, ಶನಿದೇವನ ಕಾಡಾಟದಿಂದ ಪರಮಾತ್ಮ ಈ ಗಾಂಧಾರಿಯಲ್ಲಿ ಅಡಗಿಕೊಂಡಿರ್ತಾನೆ. ಆ ಗಾಂಧಾರಿಯಲ್ಲಿ ಅಡಗಿಕೊಂಡಿರುವುದರಿಂದ ಶನಿದೇವನ ಒಂದು ಕಾಡಾಟವನ್ನು ತಪ್ಪಿಸಿದ್ದಕ್ಕೆ ನಿನಗೆ ಏನಾದರೂ ವರ ಬೇಕಾನಾದರೂ ಅಂತ ಕೇಳಿದಾಗ, ನನಗೆ ಹಸಿರುವಾಗಿರ್ತಕ್ಕಂಥ ಹುಲ್ಲು ಬೇಕು, ಅಗಸನ ಕೈಯಲ್ಲಿ ದುಡಿದು ಸಾಕಾಗಿದೆ, ಆ ಒಂದು ಅಗಸನ ಒಂದು
ತಪ್ಪಿಸುವುದಕ್ಕೆ ನನ್ನ ಹಸಿವನ್ನು ನೀಗಿಸಿಕೊಳ್ಳೋದಕ್ಕೆ ಹುಲ್ಲು ಬೇಕಂತ ಹೇಳಿ ವಿಚಾರವನ್ನು ಮಾಡಿದಾಗ ಆ ಒಂದು ಪರಮಾತ್ಮ ತಥಾಸ್ತು ಅಂತೇಳಿ ಮಳೆಯನ್ನು ನಾನು ಸದಾವಕಾಲವಾಗಿ ಕರುಣಿಸುತ್ತೇನೆ, ಅದರಿಂದ ಹಸಿರು ಹುಟ್ಟುತ್ತದೆ, ಅದರಿಂದ ನೀನು ನಿನ್ನ ಹೊಟ್ಟೆಯನ್ನು ತುಂಬಿಸಿಕೋ ಅಂತೇಳಿ ಆ ಪರಮಾತ್ಮ ಆ ಒಂದು ಗಾಂಧಾರಿಗೆ ಅಂದರೆ ಕತ್ತಿಗೆ ಒಂದು ಆಶೀರ್ವಾದವನ್ನು ಮಾಡಿದ್ರಿಂದ ಅಂದಿನಿಂದ ಇಂದಿನವರೆಗೂ ಈ ಒಂದು ಯಾರೇ ಆಗಿರಲಿ ಮಳೆದೇವನ ಒಂದು ಕಾಡಾಟ ಆದಾಗ, ಮಳೆದೇವನ ಒಂದು ಹೋಗುವಿಕೆ ಆದಾಗ ಅಂದಿನಿಂದ ಇಂದಿನವರೆಗೂ ಕೂಡ ಒಂದು ಮಳೆಯ ಒಂದು ಗಾಂಧಾರಿಯ ಒಂದು ಕತ್ತೆ ವಿವಾಹವನ್ನು ಮಾಡಿದರೆ ಮಳೆ ಬರ್ತದೆ ಅನ್ನೋ ಒಂದು ನಂಬಿಕೆಯಿಂದ ಇವತ್ತಿನ ಉತ್ತಂಗಿ ಗ್ರಾಮದ ಸರ್ವ ಜನಗಳು ಕೂಡಿ, ಸರ್ವ ಸದ್ಭಕ್ತರು ಕೂಡಿ ಈ ಒಂದು ಗಾಂಧಾರಿ ವಿವಾಹವನ್ನು ಮಾಡಿದ್ದೇವೆ. ಹಾಗಾಗಿ ಮಳೆದೇವನ ಆಗಮನ ಆಗಿ ಎಲ್ಲರಿಗೂ ಶುಭವನ್ನು ಮಾಡಲಿ ಅಂತೇಳಿ ಇಲ್ಲಿಗೆ ನನ್ನ 4 ಮಾತುಗಳನ್ನು ಗುರುವಿನ ಪಾದಕ್ಕೆ ಅರ್ಪಣೆಯನ್ನು ಮಾಡ್ತೀನಿ. ಶರಣಾರ್ಥಿ. ಪ್ರತಿ ಸಲ ಮಳೆಗಾಗಿ ಅಥವಾ ಮಳೆಯ ಹೋದಂಥ ಸಂದರ್ಭದಲ್ಲಿ ಗ್ರಾಮದ ಅನೇಕ ಹಿರಿಯರ ಅನುಕರಣೆ ಮಾಡುವಂಥ ರೀತಿಯಲ್ಲಿ ಕತ್ತೆ ಮೆರವಣಿಗೆ ಮಾಡಿದರೆ ಮಳೆ ಬರುತ್ತೆ ಎನ್ನುವಂಥ ಒಂದು ವಾಡಿಕೆಯನ್ನು ಇಂದಿನ ಪೂರ್ವಜರು ಮಾಡ್ತಾ ಬಂದಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ವರ್ಣನ ಅವಕೃತೆಗೆ ಒಳಗಾಗಿ ಇಡೀ ಜನಾಂಗ ಅಥವಾ ಜೀವರಾಶಿಗಳು ನೀರಿಗಾಗಿ, ಹಸಿರಿಗಾಗಿ, ಆಹಾರಕ್ಕಾಗಿ ಹಾಹಾಕಾರವನ್ನು ಪಡುವಂಥ ಸಂದರ್ಭ ಬಂದಾಗ ಇಂಥ ಸನ್ನಿವೇಶಗಳು ಮರುಕಳಿಸಬಾರ್ದು ಎನ್ನುವಂಥ ಒಂದು ನಿಟ್ಟಿನಲ್ಲಿ ಕತ್ತೆಗಳ ಮೆರವಣಿಗೆಯನ್ನು ಮಾಡಿದರೆ ಮಳೆ ಬರುತ್ತೆ, ವರ್ಣನ ಕೃಪೆಗೆ ಒಳಗಾಗ್ತೀವಿ, ಆ ವರ್ಣ ಸಮೃದ್ಧಿ ಆದರೆ ರೈತಾಪಿ ವರ್ಗ ಇಡೀ ನಾಡು ಸಮೃದ್ಧಿ ಆಗುತ್ತೆ ಅನ್ನುವಂಥ ವಾಡಿಕೆಯ ಹಿನ್ನೆಲೆಯಲ್ಲಿ ಈ ದಿನ ಉತ್ತಂಗಿ ಗ್ರಾಮದಲ್ಲಿ ಸರ್ವ ಜನಾಂಗದವರು ಸೇರಿ, ಸರ್ವ ಸಮುದಾಯದವರು ಸೇರಿ ಎಲ್ಲರ ಏಳಿಗೆಗಾಗಿ ನಾವು ಈ ಕತ್ತೆ ಮೆರವಣಿಗೆಯನ್ನು ಹಮ್ಮಿಕೊಂಡಿದ್ದೀವಿ. ಇದು ಸಾಂಗವಾಗಿ ಇವತ್ತಿನ ದಿನ ಈ ದಿನ ಸಾಂಗವಾಗಿ ನೆರವೇರಿದೆ ಎಂದು ಹರ್ಷದಿಂದ ನಾನು ನನ್ನ 2 ಮಾತುಗಳನ್ನು ಹೇಳ್ತಾ ಇದ್ದೀನಿ. ಉತ್ತಂಗಿ ಗ್ರಾಮದ ನಾಗರತ್ನಮ್ಮ ಕೊಟ್ಟರೆ ಹೋಗ್ತೀವಿ, ಮಗಳು ಕೊಡ್ತೇವೆ, ನಿಮ್ಮ ಮಗಳಿಗೆ ಪ್ರಕಾಶಯ್ಯನವರ ಸುಪುತ್ರನಾದ ಹೆಸರು ಯಾದವ್ ವರಶ್ರೇಷ್ಠರಿಗೆ ನಮ್ಮ ಮನವೊಪ್ಪಿ ಉತ್ತಂಗಿ ಗ್ರಾಮದ ದೈವದ ಗುರುವಿರ ಸಮಕ್ಷಮ ಹಿರಿಯ ಕಲೆಯನ್ನು ಹಂಚಿಕೊಂಡಿರುತ್ತೇವೆ.
ಉದ್ದಿ ಕಡ್ಡಿ ಹಚ್ಚು ಬರ ಅಷ್ಟು ಪೀಸ್ ಕಡೆ ಗುಡಿಯಾಗ ಐತ್ ನೋಡೋಣ ಅಲ್ಲಿ ಎಲ್ಲಿ ಅಂತ ಕುಳಿತೀವಿ ಮತ್ತೆ ಅಲ್ಲಿ ಕೂಡ ನೋಡೋರಬ್ಬರ ಅಂಗಡಿ ಐತೆ ಒಂದು ಉದ್ದಿ ಕಡ್ಡಿ ಒಂದು 4 ಬರೀ ಕಡಿ ಬರೀ ಕಡಿ ಬರೀ ಬೇರೆ ಮಾಡಿದ್ದಲ್ಲ ಹುಷಾರಿಂದ ಬೆಳಗ್ಗೆ ಅಕ್ಕಿ ಕಾಳ ಅಕ್ಷತೆ ಕಾಳ ಕೊಡ ಕೆಳಗೆ ಅಲ್ಲದ ಅವ್ರು ಕಲಸ ಬೆಳಗ್ಗೆ ಅಕ್ಕಿ ಕಾಳ ಹಾಕಿ ಆಯ್ತು ಬಿಡಲ್ಲ ಉತ್ತಂಗ ನತ್ಮಾಯ ಗಾಡಿ ಒಂದು ಕಾಲಕ್ಕೆ ಯಾರಾಗ್ಯಾರ ಮಾತಿಗೊಳ್ಳತ್ತಲ್ಲ ನಡ್ಕಂತಾನಂತೆ ಚಾಲು ಮಾಡೋಣ. ಅಕ್ಕಿ ಕೇಳ್ತಾರ ಈಗ ಹಂಗ ಇದು ತಡಿ ಕುಂತ್ಕಣ ನೀನು ಕುಂತ್ಕಣ ತಾಳಿ ಬೇಸ್ ತೆಗಿತಮ್ಮ ಯಾಕಂದ್ರೆ ಅದನ್ನ ರೊಕ್ಕ ಕೊಟ್ಟಲ್ಲ ನಾನು
ಅಲ್ಲಿವರಿಗೆ ಕೂಡ ಒಂದು ಈ ಕಡೆ ನಿಂತ್ಕೊಳ್ರಿ ನೀವು. ಇನ್ನೊಂದು ಎರಡು ಕೂಡ ಮ್ಯಾಗದರಿಗೆ ಇಲ್ಲಿ ಅಣ್ಣನ ಕಡೆ ಇದು ಒಂದು ಕಟ್ಟಿ ವಾರ್ಡ್ ಕಟ್ಟಿ ಇದು ಕಟ್ಟಿ ಮೇಲೆ ಕಾರ್ಯ ಮಾಡೋ ನೀರು ಫುಲ್ ಚಂಬ